ಎಲ್ಲ SLC ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇದೇ 28 ಮಾರ್ಚ್ 2026 ನಡೆಯುವಂಥ ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ವಿತ್ ಆನ್ಸರ್, ಉತ್ತರ ಸಹಿತ ಕ್ವಶನ್ ಮತ್ತು ಆನ್ಸರ್ ಎರಡನ್ನೂ ಸಹ ನೋಡ್ತಗೋಣ. ಯಾರೆಲ್ಲ ಜಸ್ಟ್ ಮ್ಯಾಥ್ಸಲ್ಲಿ ಅಂದರೆ ಗಣಿತದಲ್ಲಿ ಪಾಸ್ ಆದರೆ ಸಾಕು ಅಂತ ಕಾಯ್ತೀರಾ, ಜಸ್ಟ್ 35 ಮಾರ್ಕ್ಸ್ ಬಂದರೆ ಸಾಕಂತೀರಾ, ಸೊ ಅವ್ರಿಗೆ ಕೂಡ ವೆರಿ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಇದೊಂದು ಕ್ವಶನ್ ಪೇಪರ್ನ ಓದ್ಕೊಂಡು ಹೋದರೆ ಈಸಿಯಾಗಿ 100% ಪಾಸ್ ಆಗ್ಬೋದು ಅಂತಲೇ ಹೇಳ್ಬೋದು. ಯಾರೆಲ್ಲ ಸ್ಕೋರ್ ಮಾಡ್ಬೇಕಂತೀರಾ ಗಣಿತ ಎಕ್ಸಾಮಲ್ಲಿ 80ಗೆ 80 ಸ್ಕೋರ್ ಮಾಡ್ಬೇಕಂತೀರಾ, ಹಾಗೆ ಯಾರೆಲ್ಲ 100ಗೆ 100 ಸ್ಕೋರ್ ಮಾಡ್ಬೇಕಂದ್ರೆ ಅವ್ರಿಗೆ ಕೂಡ ವೆರಿ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಇದಿಷ್ಟು ಕ್ವಶನ್ ಪೇಪರ್ನ ಕರೆಕ್ಟಾಗಿ ಇದರಲ್ಲಿ ಇರುವಂಥ ಎಲ್ಲ ಕ್ವಶನ್ಸ್ಗಳನ್ನು ಓದ್ಕೊಂಡು ಹೋದರೆ 100% ಪಾಸಿಂಗ್ ಮಾರ್ಕ್ಸ್ ಅನ್ನೋದು ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡೋದಾದರೆ ಯಾವುದಂದ್ರೆ MCQ ಕ್ವಶನ್ಸ್ ಇರುತ್ತೆ, ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಎಲ್ಲ ಕ್ವಶನ್ಗೂ ಆನ್ಸರ್ ಸಹ ನೋಡ್ತಾ ಹೋಗೋಣ. ಫಸ್ಟ್ನೇದಾಗಿ 8 ಕ್ವಶನ್ಸ್ಗಳು ಇರುತ್ತೆ, 8 ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ MCQ ಇರುತ್ತೆ. 8 × 1 8 ಕ್ವಶನ್ಸ್ಗಳು ಅಟೆಂಡ್ ಮಾಡ್ಬೇಕು ನೀವು. ಫಸ್ಟ್ನೇ ಕ್ವಶನ್ ನೋಡಿದ್ರೆ 3x + 2ky = 2 ಮತ್ತು 2x + 5y + 1 = 0 ಈ ರೇಖಾತ್ಮಕ ಸಮೀಕರಣದ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ k ಯ ಬೆಲೆ ಎಷ್ಟಾಗಿರುತ್ತೆ ಅಂತ ಕೇಳಿದರೆ, ಇದಕ್ಕೆ ಬಂದುಬಿಟ್ಟು ಆನ್ಸರ್ ಬಂದುಬಿಟ್ಟು, ಸೊ ಆನ್ಸರ್ ಕೂಡ ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ನಿಮಗೆ ಇದು ಅರ್ಥ ಆಗುತ್ತೆ ಈಸಿಯಾಗಿ, ಸೊ ನೀವು ಈಸಿಯಾಗಿ ಬರಿಬೋದು ಆನ್ಸರ್ನ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸಿ, ಇಲ್ಲೇ ಇದೆ ಉತ್ತರ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ಎರಡನೇ ಕ್ವಶನ್, ಯಾವುದೇ ಸಂಯುಕ್ತ ಸಂಖ್ಯೆಯು ಯನ್ನು ಈ ಸಂಖ್ಯೆಯ ಗುಣಲಬ್ಧವಾಗಿ ವ್ಯಕ್ತಪಡಿಸುತ್ತದೆ, ಯಾವುದು? ಅವಿಭಾಜ್ಯ ಸಂಖ್ಯೆ ಅನ್ನೋದು. ಇದಕ್ಕೂ ಕೂಡ ಸಿ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಒಂದು ಆಯತದ ಉದ್ದವು ಅದರ ಅಗಲದ 3ರಷ್ಟಿದೆ. ಆಯತದ ವಿಸ್ತೀರ್ಣವು 35 cm². ಆಯತದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯುವ ವರ್ಗ ಸಮೀಕರಣ ಯಾವುದಂದರೆ, ಇದಕ್ಕೂ ಸೂರ ಸಿ ಆನ್ಸರ್ ಕರೆಕ್ಟ್ ಆಗಿರುತ್ತೆ. 3x² - 75 = 0 ಅನ್ನೋದು ಕರೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ನಾಲ್ಕನೇ ಕ್ವಶನ್, ಒಂದು ಸಮಾಂತರ ಶ್ರೇಣಿಯಲ್ಲಿ n ನೇ ಪದ an = 2n - 1 ಆದರೆ ಅದರ ನಾಲ್ಕನೇ ಪದವು ಡ್ಯಾಶ್ ಆಗಿರುತ್ತೆ ಅಂತ ಇದೆ. ಅದಕ್ಕೆ 7 ಅನ್ನೋದು ಕರೆಕ್ಟ್ ಆಗುತ್ತೆ, ಅಂದರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಸೊ ಇದು 100% ಇದೇ ಕ್ವಶನ್ ಬರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿದರೆ ಐದನೇದು, ಕೆಳಗಿನವುಗಳಲ್ಲಿ ಯಾವುದಾದರೂ ಸಮರೂಪಿಯಾಗಿರುವ ತ್ರಿಭುಜಗಳ ಜೋಡಿಯು ಏನಾಗಿರುತ್ತೆ ಅಂತ ಕೇಳಿದರೆ, ಇದಕ್ಕೆ ಬಂದುಬಿಟ್ಟು ಆನ್ಸರ್ ಯಾವುದು? 2 ಸಮಬಾಹು ತ್ರಿಭುಜಗಳು ಅಂತ ಇದೆಯಲ್ಲ, ಸೊ ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ತ್ರಿಜ್ಯ r ಮಾನಗಳನ್ನು ಹೊಂದಿರುವ ಗೋಳದ ಘನಫಲವನ್ನು v ಕಂಡುಹಿಡಿಯುವ ಸೂತ್ರ ಯಾವುದಾಗಿರುತ್ತೆ ಅಂತ ಇದೆ. ಸೊ ಇದಕ್ಕೆ ಬಂದುಬಿಟ್ಟು ಆನ್ಸರ್ ಬಿ ಆಗಿರುತ್ತೆ. ಸೊ ಇಲ್ಲೇ ಆನ್ಸರ್ ಇದೆ, ಸೊ ಟಿಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಸೊ ಈ ಥರ ಬರಿಬೇಕು ನೀವು. ನೆಕ್ಸ್ಟ್ ನೋಡೋದಾದರೆ 7th ಒನ್, ಮಧ್ಯಾಂಕ ಕಂಡುಹಿಡಿಯೋದಕ್ಕೆ ಇದು ಕೊಟ್ಟಿದ್ದಾರೆ, ಪ್ರತಿನಿಧಿಸುವುದು. ಈ ಕ್ವಶನ್ನ ಓದ್ಕೊಳ್ಳಿ. ಸೊ ಇನ್ ಡೀಟೇಲಾಗಿ ಓದ್ತಾ ಇದ್ದರೆ ಟೈಮ್ ತುಂಬ ತೊಗೊಳುತ್ತೆ. ಸೊ ನೀವು ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ನೀವು ವಿಡಿಯೋನ ಸ್ಕಿಪ್ ಮಾಡ್ತೀರಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಮಧ್ಯಾಂಕವಿರುವ ವರ್ಗಾಂತರ ಆವೃತ್ತಿ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡೋದ್ರೆ 8ನೇ ಕ್ವಶನ್, p(x) = 5x + 3 ಬಹುಪದೋಕ್ತಿಯ ಶೂನ್ಯತೆಯು ಅಂತ ಕೇಳಿದರೆ, ಇದಕ್ಕೆ ಬಂದುಬಿಟ್ಟು -3/5 ಅಂದರೆ ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದಿಷ್ಟು 8 MCQ ಇರುತ್ತೆ, ಈಸಿಯಾಗಿ ನೀವು MCQ ಅನ್ನೋದು ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ, ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಾರಲ್ಲ, ಸೊ ಆ ಥರ ಇರುತ್ತೆ. 8 × 1 8 ಕ್ವಶನ್ ಇರುತ್ತೆ, ಈಚ್ ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಇದಕ್ಕೆ ಇಲ್ಲೇ ಕರೆಕ್ಟಾಗಿ ನಾನು ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಪಾಸ್ ಮಾಡಿಕೊಂಡು ಕ್ವಶನ್ನ ಓದ್ಕೊಂಡ್ಬಿಟ್ಟು ಆನ್ಸರ್ನ ನೀವು ಕಲಿಬೋದು. ಇಲ್ಲಾಂದರೆ ಇದು ಕ್ವಶನ್ ಪೇಪರ್ ಆನ್ಸರ್ ಇದನ್ನು ನಾನು ಟೆಲಿಗ್ರಾಮ್ ಚಾನಲ್ಲೇ ಹಾಕ್ತೀನಿ, ಸೊ ಅಲ್ಲಿ ನೋಡ್ಕೊಳ್ಬೋದು ನೀವು. ಸೊ ಇದಾಗಿರುತ್ತೆ. ನೆಕ್ಸ್ಟ್ ಇದು 10ನೇ ಕ್ವಶನ್ಗೆ, ಮೂಲ ಬಿಂದುವನ್ನು P(AB) ಬಿಂದುವಿನ ಇರುವ ದೂರವನ್ನು ಬರೆಯಿರಿ ಅಂತ ಇದೆ. ಸೊ ಇದು ರೂಟ್ನ ಹಾಕ್ಬಿಟ್ಟು ಈ ಥರ ಬರಿಬೇಕು. ಸೊ ಇದು ಕೂಡ ಇಂಪಾರ್ಟೆಂಟ್. ಇದು ಈ ಥರದ ಕ್ವಶನ್ 100% ಬರುತ್ತೆ, ನೋಡ್ಕೊಂಡಿರಿ. 11ನೇ ಕ್ವಶನು. ವಿಡಿಯೋನ ಪಾಸ್ ಮಾಡಿ ಇಟ್ಕೊಂಡು ಕ್ವಶನ್ ನೋಡಿಕೊಂಡು ಆನ್ಸರ್ನ ನೋಡ್ಕೊಳ್ಳಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ 12ನೇದು. ಸೊ 13ನೇ ಕ್ವಶನ್ ಕೂಡ ನೋಡ್ಕೊಳ್ಳಿ. ಸೊ ಇದನ್ನು ಕೂಡ ಕ್ಲೀನಾಗಿ ನೋಡ್ಕೊಳ್ಳಿ, ಇದರಿಂದ ನೀವು ಈಸಿಯಾಗಿ 1 ಮಾರ್ಕ್ಸ್ ತಗೋಬೋದು. ಇದು ಯಾವುದಾದ್ರೂ ಚರಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ನಕ್ಷೆಯನ್ನು ಕೆಳಗೆ ತೋರಿಸಿದೆ, ಹಾಗಾದರೆ ಈ ಜೋಡಿಯ ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ ಅಂತ ಕೇಳ್ತಾರೆ. ಯಾವುದೇ ಪರಿಹಾರಗಳಿರುವುದಿಲ್ಲ ಅನ್ನೋದು ಕರೆಕ್ಟ್ ಆಗಿರುತ್ತೆ ಆನ್ಸರ್. ಇದು ಕೂಡ sin θ cos θ ಮೇಲೆ 100% ಒಂದು ಕ್ವಶನ್ ಬಂದೇ ಬರುತ್ತೆ, ನೋಡ್ಕೊಳ್ಳಿ ಕರೆಕ್ಟಾಗಿ. ನೆಕ್ಸ್ಟ್ ಇದು ಕೂಡ ನೋಡ್ಕೊಳ್ಳಿ, 16ನೇ ಕ್ವಶನ್ ನೋಡ್ಕೊಳ್ಳಿ. ಇದು ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡ್ತೀನಿ, ಸೊ ಅಲ್ಲಿ ಕೂಡ ನೋಡ್ಕೋಬೋದು. ನೆಕ್ಸ್ಟ್ 8 × 2 ಅಂದರೆ 2 ಮಾರ್ಕ್ಸಿಂದು 8 ಕ್ವಶನ್ನ ಅಟೆಂಡ್ ಮಾಡಬೇಕು. 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಿದೆ. ಸೊ ಇದಕ್ಕೆ ಎಷ್ಟು ಆನ್ಸರ್ನ ಬರೀಬೇಕಾಗಿದೆ. ನೆಕ್ಸ್ಟ್ 8ನೇದು, ಇದು 100%
ಈ ಕ್ವಶನ್ ಬಂದೇ ಬರುತ್ತೆ ನಾಡ್ದು ಎಕ್ಸಾಮ್ಗೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿಕೊಂಡು ಸೊ ಕ್ವಶನ್ನ ಓದ್ಕೊಂಡು ನೋಡ್ಕೊತ ಹೋಗಿ. ಇದು ಕೂಡ ಬರುತ್ತೆ, ರೇಖಾತ್ಮಕ ಸಮೀಕರಣ ಜೋಡಿಯ ವರ್ಜಿಸುವ ವಿಧಾನದಿಂದ ಬಿಡಿಸಿ. ಇದೇ ಥರದ್ದು ಬರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ಈ ಥರ ಆನ್ಸರ್ ಅನ್ನೋದು ಬರಬೇಕು ನಿಮಗೆ. ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯನ್ನು ಬರೆಯಿರುತ್ತೆ. ಸಮಾಂತರ ಶ್ರೇಣಿಯ ಮೊದಲ ಪದ ಒಂದಂತ ಕೊಟ್ಟಿದ್ರೆ ಎನ್ನೇ ಪದ ಯಾವುದಂತ ಕಂಡುಹಿಡಿಯಿರಿ ಅಂತ ಇರುತ್ತೆ. ಸೊ ಅದಕ್ಕೆ ಇದಿಷ್ಟು ಆನ್ಸರ್ನ ನೀವು ಬರಿಬೇಕಾಗುತ್ತೆ. ಸೊ ಇಲ್ಲಿಂದ ಇಷ್ಟು ಆನ್ಸರ್ನ ನೀವು ಬರೀಬೇಕು. ಕರೆಕ್ಟಾಗಿ ವಿಡಿಯೋನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋದಾದರೆ 21ನೇ ಕ್ವಶನ್ಗೆ ಇಷ್ಟು ಆನ್ಸರ್ನ ನೀವು ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ನೋಡೋದಾದರೆ 22 ಅಥವಾ 2 ಕ್ವಶನ್ ಕೊಟ್ಟಿರ್ತಾರೆ. ಯಾವ ಕ್ವಶನ್ ಕೊಡಬೇಕಾದ್ರೂ ನೀವು ಅಟೆಂಡ್ ಮಾಡ್ಬೋದು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವ ಕ್ವಶನ್ ಬೇಕಾದರೂ ನೀವು ಅಟೆಂಡ್ ಮಾಡಿಬಿಟ್ಟು ಆನ್ಸರ್ ಅನ್ನೋದನ್ನು ಬರಿಬೋದಾಗಿರುತ್ತೆ. ಸೊ ನೆಕ್ಸ್ಟು 23ನೇ ಕ್ವಶನು ಸಿಂಪಲಾಗಿ ಇಷ್ಟು ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಇದು ಅಷ್ಟೇ. ಸೊ ಇಷ್ಟು. ನೆಕ್ಸ್ಟ್ ನೋಡೋದಾದರೆ 9 × 3 ಅಂದರೆ 3 ಮಾರ್ಕ್ಸಿಂದು 9 ಕ್ವಶನ್ನ ಅಟೆಂಡ್ ಮಾಡಬೇಕು. ಸೊ ಇದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸ್ವಲ್ಪ ಇದು ಕಷ್ಟನೂ ಕೂಡ ಇರುತ್ತೆ. ಸೊ ಇದು ಈಸಿ ಇರಲ್ಲ. ಸೊ ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ. ಇದನ್ನು ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಸೊ ಅಲ್ಲಿ ನೋಡ್ಕೋಬೋದು. ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಇದು ಬಾಹ್ಯ ಬಿಂದುವಿನ ವೃತ್ತಕ್ಕೆ ಇದು ಒಂದು ಪ್ರಮೇಯ ಥರ ಇರುತ್ತೆ. ಇದು ಬಂದೇ ಬರುತ್ತೆ, ನಿಮ್ಮ ಬುಕ್ಕಲ್ಲಿ ಇರೋದೇ ಬರೋದು, ಏನೂ ಚೇಂಜಸ್ ಆಗೋಲ್ಲ. ಸೊ ಕರೆಕ್ಟಾಗಿ ನೋಡ್ಕೊಂಡಿರಿ. ಸೊ ನೆಕ್ಸ್ಟ್ ಎಲ್ಲ 27ನೇ ಕ್ವಶನ್ ಕೂಡ ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ಕೂಡ ನೋಡ್ಕೊಂಡಿರಿ, ಬರುವ ಚಾನ್ಸಸ್ ಇದೆ. ಸೊ ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಹೋಗಿ. ಇಲ್ಲಾಂದರೆ ವಿಡಿಯೋ ಲೆಂತ್ ಜಾಸ್ತಿ ಆದರೆ ಎಲ್ಲ ಕ್ವಶನ್ಸ್ನ ಓದ್ತಾ ಹೋದರೆ ವಿಡಿಯೋ ಲೆಂತ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ, ನೀವು ವಿಡಿಯೋನ ಸ್ಕಿಪ್ ಮಾಡ್ತೀರಿ. PQR ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ನೋಡ್ಕೊಳ್ಳಿ, ಇಷ್ಟು ಆನ್ಸರ್ನ ಬರಬೇಕು. 1 ಪೇಜ್ ಅಂತೂ ಆನ್ಸರ್ ಇರಲೇಬೇಕು ಇದಕ್ಕೆ. ಸಮಾಂತರ ಚತುರ್ಭುಜವನ್ನು ಇದು ಕೂಡ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ 29ನೇ ಕ್ವಶನ್ ಕೂಡ ಇಂಪಾರ್ಟೆಂಟ್ ಇದೆ. ಎಲ್ಲ ಕ್ವಶನ್ಸ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. 30 ಚಿತ್ರದೊಂದು ABC ಇದು ಕೂಡ ನೋಡ್ಕೊಳ್ಳಿ. ಎಲ್ಲ ಕ್ವಶನ್ಸ್ನು ಓದ್ತಾ ಹೋದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಇದು 100% ಬರುವಂಥ ಕ್ವಶನ್ ಇದು. ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ಇದು ನೋಡ್ಕೊಳ್ಳಿ. ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ, ನೋಡ್ಕೊಳ್ಳಿ. ವರ್ಗಾಂತರ ಆವೃತ್ತಿ ಮಧ್ಯಬಿಂದುವನ್ನು ಕಂಡುಹಿಡಿಯಿರಿ. ಇದು ಕೂಡ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋದಾದರೆ ಆವೃತ್ತಿ ವಿತರಣಾ ಪಟ್ಟಿಯಿಂದ ಇದು ಸೇಮ್ ಅದರದ್ದೇ ಕ್ವಶನ್ ಇದೆ. ಬಹುಲಕವನ್ನು ವರ್ಗಾಂತರ ಕಂಡುಹಿಡಿಯೋದು ಅದಕ್ಕೆ ಆನ್ಸರ್ ಇದು. ಸೊ ಬಹುಲಕ ಕಂಡುಹಿಡಿಯೋದು. ನೆಕ್ಸ್ಟ್ ಲಂಬಕೋನದ ತ್ರಿಭುಜ ಅದು ಕೂಡ ಇಂಪಾರ್ಟೆಂಟ್ ಇದೆ. 37ನೇ ಕ್ವಶನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟು ಆನ್ಸರ್ ಅನ್ನೋದನ್ನು ಬರೀಬೇಕು. ನಿಮ್ಗೆ ಆನ್ಸರ್ನ ಇದಕ್ಕೆ ಎಲ್ಲದಕ್ಕೂ ಸೈಂಟಿಸ್ಟ್ ಕಾಸ್ಟ್ ಇಟ್ಟದ್ದು ಒಂದು ಕ್ವಶನ್ ಇದೆ. ಸೊ LHS RHS ಪಾರ್ಟ್ನ ಮಾಡಿಕೊಂಡು ಬರೆಯಬೇಕಾಗಿರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಇಷ್ಟು ಬರೆದುಬಿಟ್ರೆ ಇದಕ್ಕೆ ಸಾಕು ಆನ್ಸರು. ನೆಕ್ಸ್ಟು 4 × 4 ಅಂದರೆ 4 ಕ್ವಶನ್ನು 4 ಮಾರ್ಕ್ಸಿಂದು ಬರೀಬೇಕಾಗಿರುತ್ತೆ. 4 ಮಾರ್ಕ್ಸಿಂದು 4 ಕ್ವಶನ್ಸ್ನ ಬರೀಬೇಕು. ಸೊ ಇಷ್ಟು ಬರೆದ್ರೆ ಆಗುತ್ತೆ ಆನ್ಸರು. ನೆಕ್ಸ್ಟ್ ನೋಡೋದಾದರೆ ಇದನ್ನು ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ಕರೆಕ್ಟಾಗಿ ಎಲ್ಲದನ್ನು ನೋಡ್ಕೊಳ್ತಾ ಹೋಗಿ. ಸೊ ಈ ಕ್ವಶನ್ ಪೇಪರ್ನ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ವಿಡಿಯೋನ ಪಾಸ್ ಮಾಡಿಕೊಂಡು ಇಲ್ಲಾಂದರೆ ವಿಡಿಯೋನ ಸ್ಲೋ ಮಾಡಿಕೊಂಡು ಎಲ್ಲ ಕ್ವಶನ್ಸ್ನ ಓದ್ಕೊಂಡ್ಬಿಟ್ಟು ಅದಕ್ಕೆ ಆನ್ಸರ್ನ ಕೆಳಗಡೆನೇ ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ನೋಡ್ಕೊಳ್ತಾ ಬನ್ನಿ. ಆವಾಗ ನಿಮಗೆ ಇದು ಅರ್ಥ ಆಗುತ್ತೆ. ಒಂದು ಸತಿ ಇದನ್ನು ಸಾಲ್ವ್ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಹೇಗೆ ಮಾಡೋದಂತ. ಸೊ ಒಂದು ಸತಿ ನೋಡಿಕೊಂಡ್ರು ನಿಮಗೆ ಇದನ್ನು ಮಾಡೋಕ್ಕೆ ಬರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ತಾ ಬನ್ನಿ. ಕೆಳಗಿನ ಪ್ರಶ್ನೆಗಳಿಗೆ 1 × 5 ಅಂದರೆ 5 ಮಾರ್ಕ್ಸಿಂದ ಯಾವ್ದಾದ್ರು ಒಂದು ಕ್ವಶನ್ನ ಬರೀಬೇಕು. ಈ ಕ್ವಶನ್ಗೆ ಅಟೆಂಡ್ ಮಾಡಿದ್ರೆ ಇಷ್ಟು ಆನ್ಸರ್ನ ಬರೀಬೇಕಾಗಿರುತ್ತೆ. ಅಥವಾ ಇನ್ನೊಂದು ಕ್ವಶನ್ ಕೊಟ್ಟಿರ್ತಾರೆ, ಅಥವಾ ಅಂತ ಕೊಟ್ಟಿರ್ತಾರೆ, ಇನ್ನೊಂದು ಕ್ವಶನ್ ಕೂಡ ಇರುತ್ತೆ. ಅಥವಾ ಈ ಕ್ವಶನ್ಗೆ ಅಟೆಂಡ್ ಮಾಡಿದ್ರೆ ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. 10th ಎಕ್ಸಾಮ್ಗೆ 10th ಗಣಿತ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ವಿತ್ ಆನ್ಸರ್ನ ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸಿದ್ದೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.